ಹಾಯ್ ಫ್ರೆಂಡ್ಸ್, ಆರ್.ಕೆ. ವಿರಟಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದೆ. ಸೊ ಇದು ಉಡುಪಿ ಜಿಲ್ಲೆ ಅಂತ ಅಲ್ಲ, ಬೇರೆ ಜಿಲ್ಲೆಯವರು ಸಹ ಅಪ್ಲೈ ಮಾಡ್ಬೋದು. ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಯಾವೆಲ್ಲ ಜಿಲ್ಲೆಯವರು ಅಪ್ಲೈ ಮಾಡ್ಬೋದು ಅಂತ. ಸೊ ಈ ಅಧಿಸೂಚನೆ ಪ್ರಕಾರ ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿರುವ ಕುಶಲಕರ್ಮಿಗಳಿಗೆ ಜಿಲ್ಲಾ ಔದ್ಯಮಿಕ ಕೇಂದ್ರ ವೃತ್ತಿಪರ ಯೋಜನೆಯಡಿ ವಿವಿಧ ಕಸಬುಗಳಾದ ಗಾರೆ ಕೆಲಸ, ಮರಗೆಲಸ, ದೋಬಿ, ಕಮ್ಮಾರಿಕೆ, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕ್ಷೌರಿಕ, ಬ್ಯೂಟಿ ಪಾರ್ಲರ್ ಹಾಗೂ ಟೈಲರಿಂಗ್ ವೃತ್ತಿಯ ಗರಿಷ್ಠರು 8,000 ಮೊತ್ತದ ಉಪಕರಣಗಳನ್ನು ಉಚಿತವಾಗಿ ನೀಡಲಾಗುವುದು. ಉಪಕರಣಗಳನ್ನು ಪಡೆಯಲಿಚ್ಛಿಸುವ ಗ್ರಾಮೀಣ ಪ್ರದೇಶದ ಅರ್ಜಿದಾರರು ಆನ್ಲೈನ್ ವೆಬ್ಸೈಟ್ನಲ್ಲಿ ನಮೂದಿಸಿದ ಲಿಂಕ್ನ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಿ ಗ್ರಾಮ ಪಂಚಾಯತ್ ದೃಢೀಕರಣದೊಂದಿಗೆ ಸಲ್ಲಿಸಲು ಸೂಚಿಸಿದೆ. ಸೊ ಇದು ಫ್ರೆಂಡ್ಸ್, ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ ಇರುವವರಿಗೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸಕ್ಕೆ ಸಂಬಂಧಪಟ್ಟ ಗರಿಷ್ಠ 8,000 ಮೊತ್ತದ ಉಪಕರಣಗಳನ್ನು ಉಚಿತವಾಗಿ ಪಡೀತಾರೆ. ಸೊ ಎಂತೆಲ್ಲ ವಿವರ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಈ ಸಂಬಂಧ ಹೆಚ್ಚಿನ ವಿವರಗಳಿಗೆ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ, ಬಿ ಬ್ಲಾಕ್, ರೂಮ್ ನಂಬರ್ 207, ಮೊದಲನೇ ಮಹಡಿ, ರಜತಾದ್ರಿ, ಮಣಿಪಾಲ ಈ ಕಚೇರಿಗೆ ಸಂಪರ್ಕಿಸಲು ತಿಳಿಸಿದೆ. ಇದು ಫ್ರೆಂಡ್ಸ್, ವಿಳಾಸ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದಕ್ಕೆ ಸಲ್ಲಿಸಬೇಕಾದ ದಾಖಲೆಗಳು ಯಾವುದಂತ ನೋಡ್ಕೊಂಡು ಬರೋಣ. ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ದೃಢೀಕರಣ ಪತ್ರ. ಸೊ ಇದನ್ನು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಅವರಿಂದ ಪಡಿಬೇಕಾಗ್ತದೆ. ಅವರ ಸಹಿ ಇರಬೇಕು ವಿತ್ ಮೊಹರಿನೊಂದಿಗೆ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಡಾಕ್ಯುಮೆಂಟ್ ಇಸ್ ರೇಷನ್ ಕಾರ್ಡ್ ನಮಗೆ ಬೇಕಾಗ್ತದೆ. ಸೊ ಇದೆಲ್ಲ ನಾವು ಅಟ್ಯಾಚ್ ಮಾಡ್ಲಿಕ್ಕೆ ಇರ್ತದೆ. ಆನ್ಲೈನಲ್ಲಿ ನಾವು ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಥರ್ಡ್ ಡಾಕ್ಯುಮೆಂಟ್ ಜಾತಿ ಆದಾಯ ಪ್ರಮಾಣ ಪತ್ರ. ನಾಲ್ಕನೇದು ಒಂದು ಇತ್ತೀಚಿನ ಪಾಸ್ಪೋರ್ಟ್ಸ್ ಅಳತೆಯ ಭಾವಚಿತ್ರ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಿದ್ದಾರೆ. ತರಬೇತಿ ಪಡೆದಿದ್ದಲ್ಲಿ ಪ್ರಮಾಣ ಪತ್ರದ ಪ್ರತಿ. ಸೊ ಇದು ಫ್ರೆಂಡ್ಸ್, ಕೆಲವು ಕೆಲಸಕ್ಕೆ ನಿಮಗೆ ಪ್ರಮಾಣ ಪತ್ರ ಸಿಕ್ಕಿರ್ತದೆ, ನೀವು ಇದು ಕೆಲಸ ಮಾಡಿದ್ದೀರಿ ಅಂತ. ಈಗ ಟೈಲರಿಂಗಿಗೆಲ್ಲ ಟ್ರೈನಿಂಗ್ ಎಲ್ಲ ಇರ್ತದೆ. ನಿಮ್ಮಲ್ಲಿ ಆ ಟ್ರೈನಿಂಗ್ನ ಪ್ರಮಾಣ ಪತ್ರ ಇದ್ರೆ ಅದನ್ನು ಸಹ ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ. ವಿಕಲಚೇತನರಾಗಿದ್ದಲ್ಲಿ ಸರ್ಕಾರದಿಂದ ನೀಡಿದ ದೃಢೀಕರಣ ಪತ್ರ. ಸೊ ಷರತ್ತುಗಳು ಯಾವುದೆಲ್ಲ ಅಂತ ನೋಡ್ಕೊಂಡು ಬರೋಣ. ಸೊ ಅರ್ಜಿದಾರರು ಇದಕ್ಕೆ ಅಪ್ಲೈ ಮಾಡುವವರು ಅರ್ಜಿ ಸಲ್ಲಿಸುವ ದಿನಾಂಕದಂದು ನೀವು ಎಷ್ಟು ತಾರೀಕಿಗೆ ಅರ್ಜಿ ಸಲ್ಲಿಸ್ತೀರಿ ಅವತ್ತು ನಿಮಗೆ ಕನಿಷ್ಠ 21 ವರ್ಷ, ಗರಿಷ್ಠ 60 ವರ್ಷ ಆಗಿರ್ಬೇಕು ಫ್ರೆಂಡ್ಸ್. ಸೊ 21 ವರ್ಷದಿಂದ 60 ವರ್ಷದವರೆಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ನೀವು ಈ ಮುಂಚೆ ಹಿಂದಿನ 5 ವರ್ಷಗಳಲ್ಲಿ ಈ ಇಲಾಖೆಯಿಂದ ಯಾವುದೇ ಉಪಕರಣ ಪಡೆದಿರಬಾರದು. ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಈ ಮೇಲೆ ತಿಳಿಸಿರುವ ದಾಖಲಾತಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡದಿದ್ದಲ್ಲಿ ಅರ್ಜಿದಾರರ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಸೂಚನೆ: ಗ್ರಾಮ ಪಂಚಾಯತ್ ದೃಢೀಕರಣ ಪತ್ರವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಸಹಿ ಮತ್ತು ಮೊಹರಿನೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡತಕ್ಕದ್ದು. ಸೊ ಫ್ರೆಂಡ್ಸ್, ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ 10/7/2024, ಕೊನೆಯ ದಿನಾಂಕ 31/8/2024. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಎಲ್ಲಿ ಅಪ್ಲೋಡ್ ಮಾಡ್ಬೇಕಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಉಡುಪಿಯದ್ದು ಲಿಂಕ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಬೇರೆ ಜಿಲ್ಲೆಯವರು ಅಪ್ಲೈ ಮಾಡ್ಬೋದು ಅಂತ. ಯಾವೆಲ್ಲ ಜಿಲ್ಲೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನೀಗ ಕ್ರೋಮಿಗೆ ಹೋಗಿದ್ದೀನಿ. ಇಲ್ಲಿ ಉಡುಪಿ ಅಧಿಸೂಚನೆಯಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಇಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಅವರು ಹೇಳಿರುವ ಲಿಂಕ್ ಅನ್ನು. udupi.nic.in ಹೋಗ್ಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಹೊಸತೇನಿದೆ ಇಲ್ಲಿ ಕೊಟ್ಟಿದ್ದಾರೆ 2024-25 ಅವಧಿಯಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಟೂಲ್ ಕಿಟ್ ಗಳಿಗಾಗಿ ಅರ್ಜಿ, ಗ್ರಾಮೀಣ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಇಲ್ಲಿಗೆ ಹೋಗ್ತೀವಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಪ್ರಾರಂಭಿಕ ದಿನಾಂಕ 17/2024, 31/8/2024 ಮುಕ್ತಾಯ ದಿನಾಂಕ. ಹಾಗೂ ಇದು PDF ಡೌನ್ಲೋಡ್ ಮಾಡಲಿಕ್ಕೆ ಅಧಿಸೂಚನೆಯದ್ದು PDF ಇದೇ ರೀತಿ ಬರ್ತದೆ. ಸೊ ಇಲ್ಲಿ ನಾವು ಕ್ಲಿಕ್ ಹಿಯರ್ ಟು ಅಪ್ಲೈ ಮಾಡುವ ಫ್ರೆಂಡ್ಸ್. ಇಲ್ಲಿ ಓಕೆ ಕೊಡಬೇಕು.
ಸೊ ಇಲ್ಲಿ ಸೇಮ್ ಸೂಚನೆಗಳೆಲ್ಲ ಕೊಟ್ಟಿದ್ದಾರೆ. ಪ್ಲೀಸ್ ಕೀಪ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ರೆಡಿ. ನೀವು ಅಪ್ಲೋಡ್ ಮಾಡುವಾಗ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ರೆಡಿಯಾಗಿರ್ಬೇಕಂತ ಹೇಳಿದ್ದಾರೆ. ಅಟ್ಯಾಚ್ ದೆಮ್ ಎಸ್ annexures after submitting this application to complete the whole process. ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ಸ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಗ್ರಾಮ ಪಂಚಾಯಿತಿಯ ದೃಢೀಕರಿಸಿದ ಪತ್ರ, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ. ಸೊ ಇದು ಫ್ರೆಂಡ್ಸ್, ಇಲ್ಲಿ ಬಂದು 3 ಕ್ಯಾಟಗರಿ ಇದೆ. ಜಿಲ್ಲಾ ಮಟ್ಟದಲ್ಲಿ ಉದ್ಯಮ ಮಾಡುವವರಿಗೆ ಬಂಡವಾಳ ಹೂಡಿಕೆಗೆ ಹಣ ಕೊಡ್ತಾರೆ ಫ್ರೆಂಡ್ಸ್. ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ. ಇಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತ ಕೆಲವು ಉಚಿತ ಸಲಕರಣೆ ಉಪಕರಣಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ನೀವೇನಾದ್ರೂ ಬಡ್ಡಿ ಸಹಾಯಧನ ನಿಮ್ಗೆ ಬೇಕಾದ್ರೆ. ಸೊ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಏನಂತ ನೋಡೋಣ ಫ್ರೆಂಡ್ಸ್. ಸೊ ಈ ಯೋಜನೆಯಡಿ ಸೌಲಭ್ಯವು ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಅನ್ವಯಿಸಲಾಗುತ್ತದೆ. ಸೊ ಇದು ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ, ಸಿಟಿಯವರೆಲ್ಲ ಇದಕ್ಕೆ ಅಪ್ಲೈ ಮಾಡಲಿಕ್ಕಿಲ್ಲ. ಈಗಾಗಲೇ ಇಲಾಖಾ ವತಿಯಿಂದ ಸೌಲಭ್ಯ ಪಡೆದ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಆನ್ಲೈನ್ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಆಯಾ ತಾಲೂಕಿನ ವಿಸ್ತರಣಾಧಿಕಾರಿಗಳ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ನೀವು ಏನೆಲ್ಲ ಅಪ್ಲೋಡ್ ಮಾಡಿದ್ದೀರಿ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಅಪ್ಲೋಡ್ ಮಾಡಿದ್ದೀರಿ, ಆ ಎಲ್ಲ ದಾಖಲೆಗಳ ಪ್ರತಿಯ ಜೊತೆಗೆ ಈ ಆನ್ಲೈನ್ ಅರ್ಜಿಯ ಪ್ರತಿಯನ್ನು ಸಹ ಇಟ್ಟು ನೀವು ಆ ವಿಸ್ತರಣಾಧಿಕಾರಿಗಳಿಗೆ ಕೊಟ್ಟು ಬರಬೇಕಾಗ್ತದೆ. ತಾಲೂಕಿನಲ್ಲಿ ವಿಸ್ತರಣಾಧಿಕಾರಿಗಳ ಕಚೇರಿ ಅಂತ ಇರ್ತದೆ, ಅಲ್ಲಿ ನೀವು ಕೊಡಬೇಕಾಗ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕಾಗಿ ನಿಮ್ಮ ಜಿಲ್ಲಾ ವೆಬ್ಸೈಟ್, ಜಿಲ್ಲಾ ಪಂಚಾಯತ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಅಧಿಸೂಚನೆ ಜಾಹೀರಾತು ಪ್ರತಿಯನ್ನು ಪರಿಶೀಲಿಸಿ. ಸೊ ಇಲ್ಲಿ ಡಿಫ್ರೆಂಟ್ ಜಿಲ್ಲೆಗಳಿಗೆ ಡಿಫ್ರೆಂಟ್ ಪ್ರಾರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕ ಅಂತ ಇದೆ ಫ್ರೆಂಡ್ಸ್. ಸೊ ನಮ್ಮ ಜಿಲ್ಲೆಗೆ ನಾವು ಈ ಪೇಜ್ನಲ್ಲಿ ನೋಡಿರುವಂತೆ ನಮ್ಮ ಜಿಲ್ಲೆಗೆ 10/7 ಪ್ರಾರಂಭಿಕ ದಿನಾಂಕ, ಮುಕ್ತಾಯ ದಿನಾಂಕ 31/8/2024. ಸೊ ನಾನು ಆವಾಗಲೇ ಹೇಳಿದಾಗೆ ಇಷ್ಟು ಜಿಲ್ಲೆಯವರಿಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ತುಮಕೂರು, ಉಡುಪಿ. ನಾವೀಗ ಚಿಕ್ಕಬಳ್ಳಾಪುರ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣ್ತದೆ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಈಸ್ ಆನ್ 31/7/2024. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 31/7/2024 ಕೊನೆಯ ದಿನಾಂಕ. ನಾವೀಗ ಚಿಕ್ಕಮಗಳೂರು ಜಿಲ್ಲೆಗೆ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಗೆ 31/8/2024 ಕೊನೆಯ ದಿನಾಂಕ. ತುಮಕೂರು ಜಿಲ್ಲೆಗೆ 5/8/2024 ಕೊನೆಯ ದಿನಾಂಕ. ಉಡುಪಿ ಜಿಲ್ಲೆಗೆ 31/8/2024 ಕೊನೆಯ ದಿನಾಂಕ ಫ್ರೆಂಡ್ಸ್. ಸೊ ನಾನೀಗ ಇಲ್ಲಿ ಉಡುಪಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯೋಜನೆ ಹೆಸರು ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ. ಸೊ ಫ್ರೆಂಡ್ಸ್, ಇಲ್ಲಿ ಉಡುಪಿ ಜಿಲ್ಲೆಗೆ ಈ ಒಂದು ಯೋಜನೆಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಿಮಗೆ ನಾವು ಈ ಮುಂಚೆ ನೋಡಿದಾಗೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ, ಇದು ಎರಡಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಉಡುಪಿ ಜಿಲ್ಲೆಯವರಿಗೆ. ಸೊ ನಾವಿಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವುದಕ್ಕೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರೆ, ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ. ಚಿಕ್ಕಮಗಳೂರು ಜಿಲ್ಲೆಗೆ ಜಿಲ್ಲಾ ಉದ್ಯಮ ಕೇಂದ್ರ ಬಂಡವಾಳ ಹೂಡಿಕೆ, ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ, ಈ ಎರಡಕ್ಕೂ ಅಪ್ಲೈ ಮಾಡ್ಬೋದು. ತುಮಕೂರು ಜಿಲ್ಲೆಯವರಿಗೆ ಸಹ 2 ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು, 2 ಯೋಜನೆಗೆ. ಸೊ ನಾವೀಗ ಇಲ್ಲಿ ಉಡುಪಿ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಅಂತ ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್. ಸೊ ನಾನಿಲ್ಲಿ ಈಗ ಕಾರ್ಕಳ ಅಂತ ಸೆಲೆಕ್ಟ್ ಮಾಡ್ತೇನೆ. ಅರ್ಜಿದಾರರ ಹೆಸರು ನಿಮ್ಮ ಕಾರ್ಮಿಕ ಕಾರ್ಡ್ನಲ್ಲಿ ಅಂದ್ರೆ ಲೇಬರ್ ಕಾರ್ಡ್ನಲ್ಲಿ ಯಾವ್ದು ಹೆಸರಿದೆ ಅದನ್ನೇ ಇಲ್ಲಿ ಹಾಕಿ. ಇಲ್ಲಿ ನಿಮ್ಮ ತಂದೆ ಅಥವಾ ಗಂಡನ ಅಥವಾ ತಾಯಿಯ ಹೆಸರನ್ನು ಹಾಕಿ ಫ್ರೆಂಡ್ಸ್. ಇಲ್ಲಿ ಅರ್ಜಿದಾರರ ಗ್ರಾಮ ಪಂಚಾಯತಿ, ನಿಮ್ಮ ಗ್ರಾಮ ಪಂಚಾಯತಿ ಹೆಸರು ಹಾಕಿ, ನೀವು ಯಾವ ಗ್ರಾಮದವರು ಅಂತ. ಫ್ರೆಂಡ್ಸ್, ಇಲ್ಲಿ ನಿಮ್ಮ
ಲಿಂಗ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಜಾತಿಯನ್ನು ಸೆಲೆಕ್ಟ್ ಮಾಡಿ. ನೀವು SCನೂ ಅಲ್ಲದಿದ್ರೆ, STನೂ ಅಲ್ಲದಿದ್ರೆ, ಮೈನಾರಿಟಿನೂ ಅಲ್ಲದಿದ್ರೆ ಸಾಮಾನ್ಯ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೀವು ಹುಟ್ಟಿದ ದಿನಾಂಕ ಹಾಕ್ಬೇಕಾಗ್ತದೆ ಫ್ರೆಂಡ್ಸ್. ನಿಮ್ಗೆ ಇಲ್ಲಿ ಮಿನಿಮಮ್ 21 ವರ್ಷ ಆಗಿರ್ಬೇಕಾಗ್ತದೆ. ಇಲ್ಲಿ ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿ, ನಿಮ್ಮ ವೃತ್ತಿ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗ್ತದೆ. ಇಮೇಲ್ ಇದ್ರೆ ಹಾಕಿ, ಇಲ್ಲದಿದ್ರೆ ಇದು ಏನು ಮ್ಯಾಂಡೇಟರಿ ಇಲ್ಲ. ರಾಜ್ಯದ ಹೆಸರು, ಇಲ್ಲಿ ಜಸ್ಟ್ ಇದು ಪತ್ರ ವ್ಯವಹಾರಕ್ಕಾಗಿ ವಿವರಗಳು, ಅಂದ್ರೆ ಇದು ನಿಮ್ಮೊಟ್ಟಿಗೆ ಕನೆಕ್ಷನ್ ಇರ್ಲಿಕ್ಕೆ. ನೀವೀಗ ಏನಾದ್ರೂ ಬೇರೆ ರಾಜ್ಯದಲ್ಲಿ ಕರೆಂಟ್ ಇರುವುದಾದ್ರೆ ನೀವು ಆ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ನಾವೀಗ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಕರ್ನಾಟಕ ಅಂತಾನೆ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನೀವೀಗ ಯಾವ ಜಿಲ್ಲೆಯಲ್ಲಿ ಇದ್ದೀರಿ? ಸೊ ನಾವೀಗ ಉಡುಪಿ ಜಿಲ್ಲೆಯಲ್ಲಿ ಇರೋದ್ರಿಂದ ಉಡುಪಿ ಅಂತಾನೆ ಸೆಲೆಕ್ಟ್ ಮಾಡುವ. ಇಲ್ಲಿ ನಿಮ್ಮ ಡೀಟೇಲ್ಡ್ ವಿಳಾಸ ಹಾಕ್ಬೇಕಾಗ್ತದೆ ಫ್ರೆಂಡ್ಸ್. ನೀವಿಲ್ಲಿ ನಿಮ್ಮ ವಿದ್ಯಾರ್ಹತೆ ಎಷ್ಟನೇ ತರಗತಿ ತನಕ ಓದಿದ್ದೀರಿ ಅಂತ ಸೆಲೆಕ್ಟ್ ಮಾಡಿ. ನೀವಿಲ್ಲಿ ನಿಮ್ಮ ವಾರ್ಷಿಕ ಆದಾಯ ಹಾಕ್ಬೇಕಾಗ್ತದೆ. ನಿಮ್ಮ ಜಾತಿ ಸರ್ಟಿಫಿಕೇಟ್, ಜಾತಿ ಆದಾಯ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದನ್ನ ಹಾಕಿ. ಸೊ ನೀವೇನಾದ್ರೂ ವಿಕಲಚೇತನರಾಗಿದ್ದು, ನಿಮ್ಮಲ್ಲಿ ವಿಕಲಚೇತನರಾಗಿದ್ದೀರಿ ಅಂತ ಪ್ರಮಾಣ ಪತ್ರ ಇದ್ರೆ ನೀವಿಲ್ಲಿ ಹೌದು ಅಂತ ಕೊಡ್ಬೋದು ಫ್ರೆಂಡ್ಸ್. ಇಲ್ಲದಿದ್ರೆ ಇಲ್ಲ ಅಂತ ಕೊಡಿ. ನೀವು ಆಯ್ಕೆ ಮಾಡಿರುವ ಕಸುಬಿನ ಕುಶಲಕರ್ಮಿಯಾಗಿದ್ದಲ್ಲಿ ಸಂಬಂಧಿತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಂದ ದೃಢೀಕರಣ ಪತ್ರ, ಕಾರ್ಮಿಕ ಇಲಾಖೆಯಿಂದ ವಿತರಿಸಿದ ಕುಶಲಕರ್ಮಿ ಗುರುತಿನ ಚೀಟಿ ಪ್ರತಿ, ಗ್ರಾಮ ಪಂಚಾಯತಿಯಿಂದ ಗ್ರಾಮ ಸಭೆಯ ಆಯ್ಕೆ ಪತ್ರ ಹೊಂದಿದ್ದೀರಾ? ಸೊ ಇಲ್ಲಿ ನೀವು ಹೌದು ಅಂತ ಕೊಡಿ. ನಿಮ್ಮ ಬಳಿ ಪಡಿತರ ಚೀಟಿ ಇದೆ? ಹೌದು. ಇಲ್ಲಿ ಅಗ್ರಿ ಅಂತ ಕೊಡಿ. ಇಲ್ಲಿ ನೀವು ಈ ಕೋಡನ್ನು ಹಾಕ್ಬೇಕಾಗ್ತದೆ. ಫ್ರೆಂಡ್ಸ್ ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ನೀವಿಲ್ಲಿ ಸಬ್ಮಿಟ್ ಅಂತ ಒತ್ತಬೇಕಾಗ್ತದೆ ಫ್ರೆಂಡ್ಸ್. ಸಬ್ಮಿಟ್ ಅಂತ ಒತ್ತಿದ್ಮೇಲೆ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ ಫ್ರೆಂಡ್ಸ್. ಮತ್ತೆ ನೀವು ಪ್ರೊಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಇದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ವಿತ್ ದಿಸ್ ಅಡಿಷನಲ್ ಡಾಕ್ಯುಮೆಂಟ್ಸ್ ಅಪ್ಲೈ ಆಗಿದ್ರೆ ಮಾತ್ರ ಅಲ್ಲಿ ನೀವು ಕಂಪ್ಲೀಟ್ ಅಂತ ಒತ್ತಬೇಕಾಗ್ತದೆ ಫ್ರೆಂಡ್ಸ್. ಸೊ ಆ ನಂತರ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ RK ವಿರಾಟಿಯನ್ ಯೂಟ್ಯೂಬ್ ಚಾನಲ್. ಹಾಗೂ ಈ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.